ಹಲೋ ಎವ್ರನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ವಿಷಯ ಏನಪ್ಪ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಸರ್ವರ್ ಇಶ್ಯೂಯಿಂದ ಭಾಳ ಕಡಾಕತ್ತೈತಿ. ಸೊ ಪ್ರತಿ ಸಲ ಓಪನ್ ಮಾಡಿ ನೋಡಿದಾಗ ಅಪ್ಲಿಕೇಶನ್ ಬ್ಲಾಕ್ಡ್ ಅಂತ ತೋರಿಸೈತಿ. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೇನೆ ಬರ್ರಿ ನೋಡೋಕೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಗ್ರಾಮ ಆಡಳಿತಾಧಿಕಾರಿ 2026 RPC ಅಂತ ಐತಿ. ಅರ್ಜಿ ಲಿಂಕ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಈ ಥರ ಸೈಟ್ ಓಪನ್ ಆಗಿಬಿಡುತ್ತೆ, ಅಪ್ಲಿಕೇಶನ್ ಬ್ಲಾಕ್ಡ್ ಅಂತ. ಇವಾಗ ಏನು ಮಾಡಬೇಕು KE ನೀವೇ ಹೇಳಿ ಸರ್. ಹಿಂಗೆ ಬಿದ್ದರೆ ಅಪ್ಲಿಕೇಶನ್ ಹೆಂಗೆ ಹಾಕೋದು? ಸರ್ವರ್ ಇಶ್ಯೂಯಿಂದ ಈ ಪತಿ ಡಿಲೇ ಆದರೆ ನೀವು ಡೇಟ್ ಎಕ್ಸ್ಟೆಂಡ್ ಮಾಡಿ ಏನು ಯೂಸು? ನೀವು ವೆಬ್ಸೈಟ್ ಸರಿಯಾಗಿ ಬಿಲ್ಡ್ ಮಾಡಿದ್ದೀರಾ ಅಥವಾ ಇಲ್ವಾ? ಬರೀ ಎಕ್ಸ್ಟೆಂಡೆಡ್ ಈಗ ಸೆಕೆಂಡ್ ಟೈಮ್ ನೀವು ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡ್ತಿರೋದು ಡೇಟ್ನ. ಬಟ್ ಇಲ್ಲಿ ಸರ್ವರ್ ಇಶ್ಯೂನೇ ಸಾಲ್ವ್ ಆಗಿಲ್ಲ. ನೀವು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿ ಆಗಸ್ಟ್ 20 ನೀವು ಎಕ್ಸ್ಟೆಂಡ್ ಮಾಡಿದ್ದೀರಾ. ಸೊ ಇವತ್ತು ಇನ್ನು 2-3 ದಿನಗಳಲ್ಲಿ 20 ಬಂದುಬಿಡುತ್ತೆ. ಹಾಂ, ಇನ್ನು ಅವಾಗ ಅಪ್ಲಿಕೇಶನ್ ಈ ಥರ ಬಿದ್ದರೆ ಅಪ್ಲಿಕೇಶನ್ ಹೆಂಗೆ ಹಾಕೋದು? ನೀವೇ ಆನ್ಸರ್ ಮಾಡಬೇಕು ಇದಕ್ಕೆ. ಸೊ ಆದಷ್ಟು ಬೇಗ ಇದನ್ನು ಸರ್ವರ್ ಇಶ್ಯೂನ ಸಾಲ್ವ್ ಮಾಡಿ. ಸುಮಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಅಷ್ಟೇ ಅಲ್ಲ, ಭೂಮಾಪಕರ ಹುದ್ದೆಗಳನ್ನ ಏನು ಕಾಲ್ಫಾರ್ಮ್ ಆಗಿದ್ವಲ್ಲ, ಸೊ ಅದು ಕೂಡ ಅದೇ ಥರ ಪ್ರಾಬ್ಲಮ್ಮು. ಬೇಕಿದ್ರೆ ಅದನ್ನು ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಭೂಮಾಪಕರ ನೇಮಕಾತಿ 2026 ಇದೆ. ಇದು ಕೂಡ ನೋಡಿ, ಭೂಮಾಪಕರ ನೇಮಕಾತಿ ಅರ್ಜಿ ಲಿಂಕ್. ಸೊ ಇದು ಕೂಡ ಇಷ್ಟು ಓಪನ್ ಆಗುತ್ತೆ. ಇದು ಅಪ್ಲಿಕೇಶನ್ ಬ್ಲಾಕ್ಡ್ ಅಂತ ಬೀಳ್ತಿದೆ. ಸೊ ಇವಾಗ ನೀವು ಹೇಳಿ, ಅಪ್ಲಿಕೇಶನ್ ಎಷ್ಟೇ ಟ್ರೈ ಮಾಡಿದ್ರು ಇದು ಹೀಗೆ ಬ್ಲಾಕ್ಡ್ ಅಂತ ಬೀಳ್ತಿದೆ. ಅಪ್ಲಿಕೇಶನ್ ಹೆಂಗೆ ಹಾಕಬೇಕು? ನೀವು ಪ್ರತಿ ಸಲ ಡೇಟ್ ಎಕ್ಸ್ಟೆಂಡ್ ಮಾಡೋದೇ ಆಗೋಯ್ತು, ಆ ಸರ್ವರ್ ಇಶ್ಯೂನೇ ಸಾಲ್ವ್ ಆಗ್ತಿಲ್ಲ. ಸೊ ಫ್ರೆಂಡ್ಸ್, ಏನು ಮಾಡಿ, ಎಲ್ಲರೂ ಆದಷ್ಟು ಇದನ್ನು ಶೇರ್ ಮಾಡಿ. KE ಇದನ್ನು ಸಾಲ್ವ್ ಮಾಡಲೇಬೇಕು. ಎಲ್ಲರೂ ಕಮೆಂಟ್ನಲ್ಲಿ KE ಮೆನ್ಷನ್ ಮಾಡಿ, ಟ್ಯಾಗ್ ಮಾಡಿ. ನೀವು ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಅದು ಎದಕ್ಕೂ ಯೂಸ್ ಆಗತ್ತಿಲ್ಲ. ಯಾಕಂದರೆ ಓಪನ್ನೇ ಆಯ್ತಿಲ್ಲ. ಏನು ಮಾಡೋದು? ಹೊಸದು ರಿಜಿಸ್ಟರ್ ಆಗತ್ತಿಲ್ಲ. ನೀವು ಹೇಳ್ತಿದ್ದೀರ ಡಿಜಿಲಾಕರ್ ಥ್ರೂ ರಿಜಿಸ್ಟರ್ ಆಗಬೇಕು ಅಂತ. ಪ್ರತಿ ಸಲ ರಿಜಿಸ್ಟರ್ ಆಗಬೇಕಾ? ಏನು ಕತೆ ಇದು? ಹಾಂ, ಈಗ KSRP ಅಥವಾ DR ಥರ ಅಪ್ಲಿಕೇಶನಲ್ಲಿ ಒನ್ ಟೈಮ್ KYC ಆಪ್ಷನ್ ಕೊಟ್ಟಿದ್ರೆ ಬೇಗ ಆಗಿರೋದು. ಈ ನೀವು ಡಿಜಿಲಾಕರ್ ಥ್ರೂ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಅದನ್ನಾದರೂ ಅರ್ಥ ನೀವೇ ಹೇಳಿದ್ದೀರಾ, ನೀವೇ ಡಿಜಿಲಾಕರ್ ಥ್ರೂ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಇವಾಗ ಪ್ರಾಬ್ಲಮ್ ಆಗ್ತಿರೋದು ನಿಮಗಲ್ಲ, ಅಭ್ಯರ್ಥಿಗಳ ಪ್ರಾಬ್ಲಮ್ ಆಗ್ತಿರೋದು. ಇದಕ್ಕೆ ಯಾರು ಹೊಣೆ? ಹಾಂ, ನೀವೇ ಹೇಳಿ ಇವಾಗ. ಸೊ ಆದಷ್ಟು ಬೇಗ ಇದನ್ನು ಸರ್ವರ್ ಇಶ್ಯೂನ ಸಾಲ್ವ್ ಮಾಡಿ. ಇಟ್ಸ್ ಸಿನ್ಸಿಯರ್ಲಿ ರಿಕ್ವೆಸ್ಟ್. ಎಲ್ಲ ಅಭ್ಯರ್ಥಿಗಳಿಗೂ ಚಾನ್ಸ್ ಕೊಡಿ ಪ್ಲೀಸ್. ಇದನ್ನು ಫ್ರಸ್ಟ್ರೇಷನಲ್ಲಿ ಹೇಳ್ತಿಲ್ಲ, ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ತುಂಬ ಜನ ಅಭ್ಯರ್ಥಿಗಳು ಸ್ಟಡಿ ಮಾಡಿ ಅದಕ್ಕೆ ಅಂತ ಕಾಯ್ಕೊಂಡು ಟೈಮ್ ಕೊಟ್ಟು ಓದ್ಕೊಂಡು ಎಲ್ಲ ಅಭ್ಯಾಸ ಮಾಡಿದ್ದಾರೆ. ಸೊ ಪ್ಲೀಸ್ ಅವ್ರ ಜೀವನದ ಜೊತೆ ಆಟ ಆಡ್ಬೇಡಿ, ಅದರಿಂದ ಕಾಳಜಿ ನಮಗೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.